ಇದು ನನಗೆ ತುಂಬ ನ್ಯಾಚುರಲ್ ಅನಿಸುತ್ತೆ. ಬಿಕಾಸ್ ಇದು ನಾವು ANMs ಅಂತೀವಿ, ಆಕ್ಸಿಲರಿ ನರ್ಸ್ ಮಿಡ್ವೈಫ್ ಅಂತ. ಈ Tier 2 Tier 3 ಸಿಟೀಸ್ನಲ್ಲಿ, ಇವಾಗ ರೂರಲ್ ಏರಿಯಾಸ್ನಲ್ಲಿ, ಗ್ರಾಮೀಣ ಇಲಾಖೆಯಲ್ಲಿ ಸೂಲ್ಗಿತ್ತಿನೇ ಹೇಳ್ತಾ ಇರೋದು. ಅದು ಭಾಳಷ್ಟು ನಾರ್ಮಲ್ ಡೆಲಿವರೀಸೇ ಅವ್ರು ಮಾಡೋದು. ಅವರು ವ್ಯಾಕ್ಸಿನೇಷನ್ ಹಾಕೋದು, ಮತ್ತು ಮಕ್ಕಳದ್ದು ಇದು ವ್ಯಾಕ್ಸಿನೇಷನು, ಮತ್ತು ಕೆಬ್ನಾಂಶ ಕೊರತೆ ಇದ್ದು, ಮತ್ತು ಬೇರೆ ಎಲ್ಲನೂ ಲೈಕ್ ಅ ಫ್ಯಾಮಿಲಿ ಡಾಕ್ಟರ್ ಥರ ಇರ್ತಾರೆ ಈ ಸೂಲ್ಗಿತ್ತಿಗಳು. ಆ್ಯಂಡ್ ಅವ್ರಿಗೆ ಕಾಂಟ್ಯಾಕ್ಟ್, ಪೇಷಂಟಿಗೆ ಕಾಂಟ್ಯಾಕ್ಟ್ ಇರೋದು ಫಸ್ಟು ಇವರೇ, ಸೂಲ್ಗಿತ್ತಿಯವರು. ಇನ್ಫ್ಯಾಕ್ಟ್ ಇಟ್ಸ್ ಗೋಯಿಂಗ್ ಟು ಬಿ ಅ ವೆರಿ ಸ್ಟ್ರಾಂಗ್ ಫಿಲ್ಮ್. ಆ್ಯಂಡ್ ಪಬ್ಲಿಕ್ಕಿಂದ ಕನೆಕ್ಟ್ ಇರುತ್ತೆ ಈ ಫಿಲ್ಮ್. ನಾವು ಇದನ್ನ ಮರ್ತು ಬಿಟ್ಟಿದ್ದೀವಿ, ದಟ್ ಸೂಲ್ಗಿತ್ತಿಗಳು ಇದ್ರೂ ಒಂದು ಕಾಲಕ್ಕೆ. ಈ ಕಾರ್ಪೊರೇಟ್ ಹಾಸ್ಪಿಟಲ್ಸ್ ಎಲ್ಲ ಬಂದ ಮೇಲೆ ಎಲ್ಲರೂ ಸೂಲ್ಗಿತ್ತಿನೆಲ್ಲ ಮರ್ತು ಬಿಟ್ಟಿದ್ದಾರೆ. ಬಟ್ ನಮ್ಮ ದೇಶ, ದೇ ಆರ್ ದ ಬ್ಯಾಕ್ ಬೋನ್, ಸೂಲ್ಗಿತ್ತಿಗಳು. ಇನ್ಫ್ಯಾಕ್ಟ್ ದೇ ಹ್ಯಾವ್ ಗ್ರೇಟರ್ ಕನೆಕ್ಟ್ ವಿತ್ ದ ಪೇಷಂಟ್, greater connect with the baby, and they are the people who connect with the family, like a family physician thara. So very natural ಆಗಿ ತಗೊಂಡಿದ್ದಾರೆ. ಇದು ವಿಲೇಜ್ ಸೀನ್ಸ್ ತಗೊಂಡಿದ್ದಾರೆ. ಇದು ಐ ವುಡ್ ಲೈಕ್ ಟು ಸಿ ಮಚ್ ಮೋರ್. ಅದು ಯಾವ ಥರ ಅದು ಮುಂದೆ ಹೋಗುತ್ತೆ, ಯಾವ ಥರ ಇದಾಗುತ್ತೆ ಅಂತ. ಬಟ್ ನನಗೆ ಅನಿಸಿದ ಪ್ರಕಾರ ಇದು ಜನಕ್ಕೆ ಇದು ಮುಟ್ಟಬೇಕು, ಆ್ಯಂಡ್ ಜನ ಅರ್ಥ ಮಾಡ್ಕೊಳ್ಬೇಕು. ಸೂಲ್ಗಿತ್ತಿಯವರು ದೇ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ ಅಂತ. ಅವ್ರ ಮುಖ್ಯ ಅವರೇ ಈ ಗ್ರಾಮೀಣ ಜನಕ್ಕೆ ಅವರೇ ಇದು ಹೆರಿಗೆ ಮಾಡಿಸ್ತಾರೆ. ಅಫ್ಕೋರ್ಸ್ ಇವಾಗೆಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಎಲ್ಲ ಬಂದಿದೆ, ಸೊ ಅವ್ರದ್ದು ಪಾತ್ರ ಒಂದು ಸ್ವಲ್ಪ ಕಮ್ಮಿ ಆಗಿದೆ. ಆದ್ರೂ ಇದು ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ಐ ವಿಶ್ ದಿಸ್ ಫಿಲ್ಮ್ ಆಲ್ ಸಕ್ಸಸ್. ಅವರು ನಾನು ಎಜುಕೇಷನಿಸ್ಟ್ ಅಂತ ತಿಳ್ಕೊಂಡಿದ್ದೆ. ಸೊ ಇವಾಗ ಡಿಫ್ರೆಂಟ್ ಮುಖವಾಡ ನೋಡ್ತಾ ಇದ್ದೀನಿ ಆ್ಯಕ್ಟಿಂಗ್. ನನ್ಗೆ ಇನ್ನೊಂದೇನು ಭಾಳ ಇಂಪಾರ್ಟೆಂಟ್ ಅನಿಸ್ತು ಅಂತಂದರೆ, ಅವ್ರದ್ದು ಡೆಂಟಲ್ ಡಿಪಾರ್ಟ್ಮೆಂಟ್ ತುಂಬ ಚೆನ್ನಾಗಿದೆ. ಅವ್ರ ಸ್ಮೈಲು, ಅವ್ರದ್ದು ಟೀತ್ ಇದೆಲ್ಲ. ಬಿಕಾಸ್ ಆ್ಯಸ್ ಎ ಡಾಕ್ಟರ್ ಐ ಆ್ಯಕ್ಚುಲಿ ಲುಕ್ ಎಟ್ ಆಲ್ ದ್ಯಾಟ್. ಆ್ಯಂಡ್ ಫೇಶಿಯಲ್ ಎಕ್ಸ್ಪ್ರೆಷನ್ ಎಲ್ಲ ತುಂಬ ಚೆನ್ನಾಗಿದೆ. ರೂರಲ್ ರಸ್ಟಿಕ್ಕು ಡ್ರೆಸ್ಸು ಎಲ್ಲನೂ ಆ ಪಾತ್ರಕ್ಕೆ ಸೂಟ್ ಆಗೋ ಥರ ಅವ್ರು ಮಾಡಿದ್ದಾರೆ. ಆ್ಯಂಡ್ ಈ ಥರ ಆಫ್ ಬೀಟ್ ಫಿಲ್ಮ್ಸ್ ಮಾಡಿದರೆ ಐ ಥಿಂಕ್ ಇಟ್ ವಿಲ್ ರಿಯಲಿ ರೀಚ್ ದಿ ಆಡಿಯನ್ಸ್. ಸೊ ಆನ್ ಎಜುಕೇಷನಿಸ್ಟ್ ಆ್ಯಂಡ್ ಪರ್ಸನ್ ಹೂ ಡಸ್ ಫಿಲ್ಮ್ಸ್ ಅಂತಂದರೆ ದಟ್ಸ್ ಅ ಡಿಫ್ರೆಂಟ್ ಸೈಡ್ ಆಫ್ ಹರ್. ಐ ವಿಶ್ ಯು ಆಲ್ ದ ಬೆಸ್ಟ್. ಇದಕ್ಕೆ ಮೇಲೆ ನಡೆದಿರತಕ್ಕಂಥ ಎಲ್ಲ ಹಿರಿಯರಿಗೆ, ಗಣ್ಯರಿಗೆ ನನ್ನ ನಮಸ್ಕಾರಗಳು ಪ್ರಪ್ರಥಮವಾಗಿ. ಹಾಗೆ ಇಲ್ಲಿ ನಮ್ಮನ್ನೆಲ್ಲ ಲೋಕಕ್ಕೆ ಪರಿಚಯ ಮಾಡಿಸಕ್ಕೆ ಬಂದಿರುವಂತಹ ನಮ್ಮ ಮಾಧ್ಯಮ ದೇವರುಗಳಿಗೆ ಅವರಿಗೂ ಸಹ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸಿನಿಮಾ ಬಗ್ಗೆ ಹೇಳೋದಾದ್ರೆ, ತಾಯವ್ವ ಅನ್ನೋದು ಒಂದು ವಿಭಿನ್ನವಾದ ಚಿತ್ರ. ಹೇಗೆ ಕಾಮಿನಿ ಮೇಡಮ್ ಹೇಳಿದ್ರು, ಆಫ್ ಬೀಟ್ ಮೂವಿ ಅಂತ, ಆ ಜಾನರಲ್ಲಿ ಬರುವಂಥ ಸಿನಿಮಾ ಇದು. ಇದರಲ್ಲಿ ಪ್ರಪ್ರಥಮವಾಗಿ ನಾನು ಏನಾದ್ರು ಹೇಳಬೇಕು ಅಂತಂದರೆ, ನಮ್ಮ ಗೀತಪ್ರಿಯ ಮೇಡಮ್ ಅವರ ಸಾಧನೆ. ಯಾಕೆ ಅಂದರೆ ಅವ್ರು ಯಾವತ್ತೂ ಕೂಡ ಹಾಡನ್ನು ಹಾಡಿಲ್ಲ ಅಂತೆ. ಈ ಸಿನಿಮಾದಲ್ಲಿ 11 ಬಿಟ್ ಸಾಂಗ್ಸ್ ಇದೆ, ಎಲ್ಲ ಅವರೇ ಹಾಡಿದ್ದಾರೆ. ಕೈಂಡ್ಲಿ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಫಾರ್ 11 ಹಾಡುಗಳಿಗೆ ಅವರೇ ದನಿಯಾಗಿದ್ದಾರೆ. ಯಾಕೆ ಅಂದರೆ ನಮ್ಮ ಮೆಂಟರ್ ಆಗಿರುವಂತಹ, ನಮ್ಮ ಬೆನ್ನೆಲುಬಾಗಿರುವಂತಹ ಬಾಮ ಹರೀಶಣ್ಣ ಹೇಳಿದ್ರು, ಇಲ್ಲಪ್ಪ, ಬೇರೆ ಹಿನ್ನೆಲೆ ಸಂಗೀತಗಾರರನ್ನು ಇಟ್ಕೊಂಡು ಹಾಡೋದು ಸಾಮಾನ್ಯ, ಸರ್ವೇ ಸಾಮಾನ್ಯ. ಇದು ವಿಭಿನ್ನವಾದ ಪ್ರಯತ್ನ. ಪಾತ್ರ ಮಾಡ್ತಾ ಇರೋರೇನೆ ಹಾಡಿದ್ರೆ ಅದು ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ ನಮ್ಮ ಸಿನಿಮಾಗೆ. ದಯವಿಟ್ಟು ಅವ್ರ ಹತ್ರನೇ ಹಾಡಿಸಿ ಅಂದರು. ಒಂದೆರಡು ವಾಯ್ಸ್ ಟೆಸ್ಟ್ ಆಯಿತು ಮೇಡಮ್ದು. ಸೊ ಶಿ ವಾಸ್ ಟೂ ಗುಡ್. ಆಮೇಲೆ ಕರೆದು ಶ್ರೀಧರ್ ಸಂಭ್ರಮ್ ಸರ್ ಅವ್ರ ಸ್ಟುಡಿಯೋನಲ್ಲಿ 2 ದಿನಕ್ಕೆ ಸಾಂಗ್ ರೆಕಾರ್ಡ್ ಮಾಡಿಕೊಟ್ರು ಮೇಡಮ್. That's really great. Since she is a mature singer, I didn't expect her to do so well within that short span of time. So, ಇದು ಬಿಟ್ಟು ಇದೆಲ್ಲ ಮುಗಿದ ನಂತರ ಅವರ ಒಂದು ಪಾತ್ರನ ಎತ್ತಿ ಹಿಡಿಯಕ್ಕೆ ಒಂದು ಹಾಡಬೇಕು, ಟೈಟಲ್ ಸಾಂಗ್ ಬೇಕು ಅಂತ ಹೇಳಿದ್ರು ನಮ್ಮ ಸಾತ್ವಿಕ್ ಪವನ್ ಸರ್. ಆಯಿತು ಅಂತೇಳಿ ಕಂಪೋಸ್ ಮಾಡಿದ್ವಿ.
ಸೊ ಅದು ನಾನೇ ಹಾಡೋ ಭಾಗ್ಯ ಸಿಕ್ತು. ಸೊ ಅದನ್ನ ನಾನು ಈಗಷ್ಟೇ ನೀವು ನೋಡಿದ್ರಿ. ಸೊ ತಾಯವ್ವ ಟೈಟಲ್ ಸಾಂಗು, ಅವ್ವ ಅವ್ವ ತಾಯವ್ವ 100 ಕಾಲ ಬಾಳವ್ವ. ನೀವು 100 ಕಾಲ ಬಾಳ್ಬೇಕು ಮೇಡಮ್. ಅನ್ನದಾತರಿದ್ರೆ ನಮ್ಮಂತ ಕಲಾವಿದರು ಬಾಳ್ತಾರೆ, ಬದುಕ್ತಾರೆ. ಹಾಗಾಗಿ ನೀವು 100 ಕಾಲ ಬಾಳ್ಬೇಕಂತ ದೇವ್ರ ಹತ್ರ ನಾನು ಕೇಳ್ಕೊತೀನಿ. ಎಲ್ಲ ಪತ್ರಿಕಾ ಸಾಹೇಬ್ರಿಗೂ ನಮಸ್ಕಾರ. ಇವತ್ತು ಗುರುವಾರ. ಲಾಸ್ಟ್ ವೀಕ್ ನಾನು ಹೈದರಾಬಾದಲ್ಲಿದ್ದಾಗ ನಮ್ಮ ಸ್ನೇಹಿತರಾದ ಲಕ್ಷ್ಮೀನಾರಾಯಣ ಅವರು ಅವನಿಗೆ ಭಾಳ ಒಂದು 40 ವರ್ಷದಿಂದ ಪರಿಚಯ. ಫೋನ್ ಮಾಡಿದ್ರು, ಈ ಥರ ತಾಯವ್ವ ಅಂದ್ಬಿಟ್ಟು ಒಂದು ಟ್ರೈಲರ್ ಲಾಂಚ್ ಆಗ್ತಾ ಇದೆ, ಕೃಪಾನಿಧಿ ಕಾಲೇಜ್ ಅವ್ರದ್ದು ಅಂತ. ಕೃಪಾನಿಧಿ ಕಾಲೇಜ್ ಅಂದರೆ ನಾಗ್ಪಾಲ್ ಅವರು ನಮ್ಮ ಅಣ್ಣನಿಗೆ ಮನೋರಣ್ಣನಿಗೆ ಜೀವರಾಜ್ ಆಳ್ವ ಅವರು ಇದ್ದಾಗ ಆ ಟೈಮಿಂದ ಪರಿಚಯ. 40-45 ವರ್ಷದ ಪರಿಚಯ. 100% ಬರ್ತೀನಿ. ನಾನು ನಾರ್ಮಲಾಗಿ ಎಲ್ಲದಕ್ಕೂ ಬರ್ತೀನಿ ಅಂತ ಹೇಳ್ತೀನಿ, ಇದಕ್ಕೆ ಸ್ಪೆಷಲಾಗಿ ಬರ್ತೀನಿ ಅಂತ ಹೇಳ್ತಾರೆ. ಸೊ ಇವತ್ತು 5:40 ಅಂದರೆ 9 ಭಾಳ ಲಕ್ಕಿ ನಂಬರು. ಟ್ರೈಲರ್ ಲಾಂಚ್ ಮಾಡಿದ್ದಾರೆ ನಮ್ಮ ಸಾಹೇಬರು, ಪಣೇರಾಜ ಸಾಹೇಬರು. ಸರ್ 100% ಸೂಪರ್ ಹಿಟ್ ಆಗಿದ್ದು. ಸಬ್ಜೆಕ್ಟ್ ಆ ಥರ ಇದೆ. ಬಾಂಬಾ ಸರಿದ ಮೇಲೆ ಅದಾಗಲೇಬೇಕು. ಸೊ ನಮ್ಮ ತಾಯಿ ಯಾರು? ಭಾರತ ಮಾತೆ. ಭಾರತ ಮಾತೆಯ ಮಡಿಲಲ್ಲಿ ನಾವೆಲ್ಲ ಹುಟ್ಟಿದ್ದೀವಿ. ಇವತ್ತು ಭಾರತ ಮಾತೆಗೆ ಪಾಕಿಸ್ತಾನದವ್ರು ಏನೇ ಮಾಡಿದ್ರು ಕೂಡ ಏನೂ ಮಾಡೋಕ್ಕಾಗಲ್ಲ, ಖಂಡಿತ ಮಾಡೋಕ್ಕಾಗಲ್ಲ. ಎಲ್ಲರಿಗೂ ನೋವಿದೆ, ನಾವು ಸರಿಯಾಗಿ ಉತ್ತರ ಕೊಡ್ತೀವಿ. ಅದೇ ರೀತಿ ತಾಯವ್ವ, ನಮ್ಮ ಕಾಮಿನಿರಾವ್ ಮೇಡಮ್ ಅವ್ರು ಹೇಳ್ದಂಗೆ, ಸುಲಿಗಿತ್ತವ್ರು ಏನು ಹೇಳ್ತಾರೋ, ಆಗಿನ ಕಾಲದಲ್ಲಿ ನಮ್ಮ ತಾಯಿ ಕೂಡ ಅದೇ ರೀತಿ ಡೆಲಿವರಿ ಮಾಡಿದ್ದು. ನಮ್ಮ ಅಜ್ಜಿ ಇರ್ಬೋದು, ನಮ್ಮ ತಾಯಿ ಇರ್ಬೋದು. ಆ ಕಷ್ಟ ಆ ತಾಯಿದ್ರಿಗೆ ಮಾತ್ರ ಗೊತ್ತು. ಸೋಕಾಲ್ ಸುಲಿಗಿತ್ತವ್ರಿಗೆ ಇವ್ರ ನೋವನ್ನು ತೊಗೊಬೇಕು, ಅವ್ರ ನೋವನ್ನು ತೊಗೊಬೇಕು. ಸೊ ಅದು ಅವ್ರು ಅನುಭವಿಸಿದವ್ರಿಗೆ ಮಾತ್ರ ಗೊತ್ತಾಗುತ್ತೆ. ಇಟ್ಸ್ ಅ ಫ್ಯಾಂಟಾಸ್ಟಿಕ್. ಇವತ್ತೇನ ಆ ಥರ ಪ್ರೊಫೆಷನ್ ಕಂಟಿನ್ಯೂ ಆಗಿದ್ರೆ ಎಷ್ಟು ಜನಕ್ಕೆ ಪದ್ಮಶ್ರೀ ಬಂದ್ಬಿಟ್ಟಿರೋದು ಗೊತ್ತಿಲ್ಲ ನನಗೆ. ಎಷ್ಟು ಜನಕ್ಕೆ ಪದ್ಮಶ್ರೀ ಪ್ರತಿಯೊಂದು ಸ್ಟೇಟಲ್ಲಿ ಕೊಟ್ಟಿರೋದು ಕೂಡ. ಅಂತ ಸರ್ವಿಸ್ ಅದು. ತಮ್ಮ ಇನ್ನೊಬ್ರು ಪ್ರಾಣ ಕೊಡೋದಿದೆಯಲ್ಲ, ಅದೇ ಆ ಪ್ರೊಫೆಷನ್ನು. ಸೊ ಒಂದು ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್, ತಮ್ಮ ಬಗ್ಗೆ ನಾನು ಹೇಳಲೇಬೇಕು. ಎಷ್ಟು ಜನಕ್ಕೆ, ಎಷ್ಟು ಶಿಶುಗಳಿಗೆ ತಾವು ತಾಯಿಯಾಗಿದ್ದಾರೆ ಗೊತ್ತಿಲ್ಲ ಕೈಯಿಂದ. ಅದರಲ್ಲಿ ನಮ್ಮ ಸಿಸ್ಟ್ರಿಲ್ಲ ಕಲಾವತಿ, ನಮ್ಮ ಓನ್ ಬ್ರದರು, ಅವ್ರಿಗೆ ಇಶ್ಯೂಸ್ ಇರಲಿಲ್ಲ, ತಮ್ಮ ನರ್ಸಿಂಗ್ ಹೋಮಲ್ಲೇ ಆಗಿತ್ತು. ಆ ಹುಡುಗ MBBS ಮಾಡ್ತಾ ಇದ್ದೀನಿ ಶಿವಾನಂದ ಸರ್ಕಲ್ ಹತ್ರ ನರ್ಸಿಂಗ್ ಹೋಮ್ ಹೆಸರು ಮಾಡ್ತೀನಿ ಮೇಡಮ್ ನಾನು. ದೇಸಾಯಿ ನರ್ಸಿಂಗ್ ಹೋಮ್, ಕರೆಕ್ಟ್. ಸೊ ನಾನು ಯಾರಿಗಾದ್ರೂ ಇಶ್ಯೂ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಫಸ್ಟ್ ನಮ್ಮ ಮನೇಲಿ ತಮ್ಮ ಹೆಸರೇ ಬರೋದು ಮೇಡಮ್. ಯಾಕಂದ್ರೆ ತಾವು ಅಂಥ ಸರ್ವಿಸ್ ಕೊಟ್ಟಿದ್ರಿ. ತಮಗೂ ಕೂಡ ಆದಷ್ಟು ಬೇಗ ಸರ್ಕಾರ ರಾಜ್ಯ ಪ್ರಶಸ್ತಿ ಬಂದಿದೆಯಲ್ಲೋ ಗೊತ್ತಿಲ್ಲ, ಬಂದಿದೆ. ಪದ್ಮಶ್ರೀನೂ ಬಂದಿರಬೇಕು. ಸೊ ಐ ಆಮ್ ವೆರಿ ಪ್ರೌಡ್ ಮೇಡಮ್ ಶೇರಿಂಗ್ ಡ್ಯಾಶ್ ವಿತ್ ಯು. ತಾಯವ್ವ ಬಹುಶಃ ನಮ್ಮ ತಾಯಿಯ ತಾಯಿ. ಅವ್ರು ಹೇಳ್ತಾ ಇದ್ದಿದ್ದೆ ಕತೆ ಕೇಳಿದಾಗ, ಯಾಕಂದರೆ ನನಗೆ 11 ತಿಂಗಳಾಗಿದ್ದರೆ ನಮ್ಮಮ್ಮ ಹೊರಟೋಗ್ಬಿಟ್ರು. ಅದನ್ನು ನನಗೆ ಏನೂ ಗೊತ್ತಿಲ್ಲ. ಆದರೆ ಅವರಮ್ಮ ಕತೆ ಹೇಳ್ತಾ ಇದ್ರು, ನಿಮ್ಮ ಅಮ್ಮನ ಹೆರಿಗೆ ಮಾಡಿಸೋ ಸೂಲ್ಗೀತಿ ಕಾವೇರಮ್ಮ ಅಂತ ನೋಡ್ತೀಯೇನೋ ಅಂತ. ಇನ್ನೂ ಇದ್ರು ಅವರು, 94 ವರ್ಷ ಅವ್ರಿಗೆ. ನಾನು ನೋಡಬೇಕು ಅಂದೆ, ಇನ್ನೂ ನೋಡೋಕ್ಕಾಗಲಿಲ್ಲ. ಅಪೇನ್ ಮಾಡೋದು. ಆವಾಗ ನಾನು ಯೋಚನೆ ಮಾಡ್ತಾಯಿದ್ದೆ, ಆ ಕಾಲದಲ್ಲಿ ಸೂಲಗಿತ್ತಿ ಭಾಳ ಇಂಪಾರ್ಟೆಂಟ್ ಆಗಿದ್ರು. ಒಂದು ಹಳ್ಳಿಗೆ, ಒಂದು ತಾಲೂಕಿಗೆ, ಹಾಗೆ ಒಬ್ಬ ಪಟೇಲ, ಒಬ್ಬ ಶಾನುಭೋಗ, ಒಬ್ಬ ಲೆಕ್ಕಾಧಿಕಾರಿ, ಅವರು ಇವರು ರೈತ ಗೀತ ಪ್ರತಿಯೊಬ್ಬರು ಇರ್ತಾರೆ. ಇವರೆಲ್ಲರ ಜೊತೆಗೆ ಒಬ್ಬ ಸೂಲಗಿತ್ತಿ ಇರಲೇಬೇಕಾಗಿತ್ತು. ಯಾರದೇ ಮನೇಲಿ ಬರೀ ಸೂಲಗಿತ್ತಿ ಹೆರಿಗೆ ಮಾಡಿಸೋದು ಅಷ್ಟೇ ಅಲ್ಲ, ಆ ಸೂಲಗಿತ್ತಿ ಇದ್ದಾರೆ ಅಂದರೆ ಈ ಸಣ್ಣ ಸಣ್ಣ ನೋವು, ಅದಕ್ಕೆ ಉಪಚಾರ, ಔಷಧೋಪಚಾರ ಎಲ್ಲ ಮಾಡ್ತಾಯಿದ್ರು ಅವರು. ಅಂತಹ ಸೂಲಗಿತ್ತಿ ಇದ್ದಾರೆ ಅಂದರೆ ಆ ಹಳ್ಳಿಯವರೇ ತುಂಬ ಸಂತೋಷವಾಗಿರ್ತಾಯಿದ್ರು. ಆ ಪ್ರತಿಯೊಬ್ಬ ಸೂಲಗಿತ್ತಿಗೂ ತಾಯವ್ವ ಅಂತಲೇ ಕರೆಯೋರು. ಆ ತಾಯವ್ವ ಅಂತ ನೋಡಿದಾಗ ನನಗೆ ನಿಜವಾಗ್ಲೂ ಸಂತೋಷ ಆಯಿತು. ಯಾಕಂದರೆ ತಾಯವ್ವ ಪಾತ್ರಧಾರಿ, ನಿಜವಾದ ಪಾತ್ರಧಾರಿ ತಾಯವ್ವ ಇಲ್ಲಿದ್ದಾರೆ. 10,000ಕ್ಕಿಂತಲೂ ಜಾಸ್ತಿ ಮಕ್ಕಳನ್ನ ಅವರು ಈ ಪ್ರಪಂಚಕ್ಕೆ ತಗೊಂಬಂದಿದ್ದಾರೆ. ಪ್ರತಿಯೊಬ್ಬ ತಂದೆ ತಾಯಿಗೂ ಸಂತೋಷ ಕೊಟ್ಟಿದ್ದಾರೆ. ಇದೆಲ್ಲ ನೋಡಿದಾಗ ನಾವು ಹಳೆಯದನ್ನು ಜ್ಞಾಪಿಸ್ಕೊಳ್ಳೋದು ಎಷ್ಟು ಮುಖ್ಯ ಆಗ್ತದೆ. ತಾಯವ್ವ ಅಂದರೆ ಒಬ್ಬ ಆ ಹಿಂಗ್ಸು
ಎಷ್ಟು ಗಟ್ಟಿಯಾಗಿರ್ತಾರೆ ಅಷ್ಟೇ ಮೃದು ಹೃದಯ ಆಗಿರುತ್ತೆ. ನಾನಿಲ್ಲಿ ಒಂದು ಶಾರ್ಟ್ ನೋಡಿದೆ. ಆ ಬಹುಶಃ ಕತೆ ತೋರಿಸಿದ್ರಲ್ಲಿ ಆ ಗರ್ಭಿಣಿಯ ಗಂಡ ಅಂತ ಕಾಣುತ್ತೆ. ಕೋಲಲ್ಲೇ ಹೊಡಿತಾರೆ. ಅವ್ರು ಹೊಡೆದಾಗ ಅವನು ಹೆದರ್ಕೋತಾನೆ, ಇವ್ರು ಹೆದರ್ಕೊಳ್ಳಿಲ್ಲ. ಧೈರ್ಯ ಇರುತ್ತೆ ಸೂಲ್ಗಿತ್ತಿಗೆ, ತಾಳ್ಮೆ ಇರುತ್ತೆ ಸೂಲ್ಗಿತ್ತಿಗೆ, ಮಕ್ಕಳ ಜೊತೆ ಮಕ್ಕಳಾಗಿರ್ತಾರೆ ಸೂಲ್ಗಿತ್ತಿ. ಅದೆಲ್ಲವನ್ನು ಒಂದು ಹಾಡಿನಲ್ಲೇ ಸ್ವಲ್ಪ ತೋರಿಸ್ಕೊಂಡ್ಬಂದರು ಗೀತಾಪ್ರಿಯ ತಮ್ಮ ಅಭಿನಯದಲ್ಲಿ. ಅದು ಅಭಿನಯ ಅನ್ನಲ್ಲ, ಭಾಳ ನ್ಯಾಚುರಲ್ ಆಗಿರ್ತದೆ. ಆ ನ್ಯಾಚುರಲ್ ಅಭಿನಯ ಮಾಡೋದು ಭಾಳ ಕಷ್ಟ. ಯಾಕೆಂದರೆ ಆರ್ಟಿಸ್ಟ್ ಅಂದರೆ ಕ್ಯಾಮ್ರಾ ಮುಂದೆ ನಿಂತ ತಕ್ಷಣ ಮಾಡಬೇಕು ಅಂತ ಏನೋ ಬರ್ತಾ ಇತ್ತು ನಮ್ಮ ಮನಸ್ಸಲ್ಲಿ. ಅದೆಲ್ಲವನ್ನು ಮರೆತು ಒಬ್ಬ ತಾಯಿಯಾಗಿ ಆ್ಯಕ್ಟ್ ಮಾಡಿದ್ದಾರೆ. ಈ ತಾಯವ್ವ ಪ್ರತಿಯೊಬ್ಬರ ಮನೆಗೂ ಮುಟ್ಲಿ, ಮನಸ್ಸು ಮುಟ್ಲಿ, ಹೃದಯ ಮುಟ್ಲಿ. ತಾಯವ್ವ ಶುಡ್ ಬಿ 100 days ಫಿಲಮ್ ಆ್ಯಂಡ್ ಎ ಸಕ್ಸಸ್ಫುಲ್ ಫಿಲಮ್ ಆಗಬೇಕು ನನ್ನ ಆಶೀರ್ವಾದ ಇದೆ. ತುಂಬಾನೇ ವಾಸ್ಟ್ ಡಿಫ್ರೆನ್ಸ್ ಇದೆ, ಕಂಪೇರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ ನಾವು ಚಿಲ್ಡ್ರನ್ಸ್ಗೆ ಅಂದ್ರೆ ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ಗೆ ಎಲ್ಲ ಒಂದು ರೀತಿ ಡಿಸಿಪ್ಲಿನ್ ಆಗಲಿ, ಸೋಷಿಯಲ್ ಮ್ಯಾನರಿಸಮ್ಸ್ ಆಗಲಿ, ಅಥವಾ ಅವ್ರಿಗೆ ಏನಾದರೂ ಒಂದು ಇಮೋಷನಲ್ ತೊಂದರೆ ಆಗಲಿ, ಎಲ್ಲ ಥರದ್ದು ನೋಡಿಕೊಂಡು ಮತ್ತೆ ಅವ್ರಿಗೆ ಎಜುಕೇಶನ್ ಕೊಡೋದು, ಅವರ ಒಂದು ಕೆರಿಯರ್ ಮಾಡೋದಿರುತ್ತೆ. ಅದು ರಿಯಲಿಸ್ಟಿಕ್ ಇರುತ್ತದು. ಇದರಲ್ಲಿ ನಾವು ಒಂದು ಕ್ಯಾರೆಕ್ಟರ್ನ ಅಳವಡಿಸ್ಕೊಂಡು ಆಕ್ಟ್ ಮಾಡಬೇಕಾಗತ್ತೆ. ಅದ್ರ ಬಗ್ಗೆ ಎಲ್ಲ ಒಂದು ಫೀಲಿಂಗ್ಸ್ ಆಗಲಿ ಅಥವಾ ಎಕ್ಸ್ಪ್ರೆಷನ್ಸ್ ಆಗಲಿ ಪ್ರತಿಯೊಂದು ನನಗೆ ಏನೂ ಗೊತ್ತಿರಲಿಲ್ಲ. ಮತ್ತೆ ಒಂದು ಹಳ್ಳಿ ಸೊಗಡಿನ ಭಾಷೆ ಅದು ಕೂಡ ಬಹಳಷ್ಟು ತೊಂದರೆ ಆಗ್ತಿತ್ತು. ಬಟ್ ಎಲ್ಲ ನನಗೆ ಸಪೋರ್ಟ್ ಮಾಡಿದ್ದು ಅಂತಂದ್ರೆ ಭಾಮಾ ಹರೀಶ್ ಅವರು ನನಗೆ ಬಹಳಷ್ಟು ಧೈರ್ಯ ತುಂಬಿದ್ರು. ಮತ್ತೆ ನೀವು ಮಾಡ್ಬೋದು, ಮಾಡಿ, ಏನು ತೊಂದರೆ ಇಲ್ಲ ಅಂತ ಪ್ರತಿ ಸರಿ ಹೇಳಿದಾಗ ನನಗೆ ತುಂಬಾ ಕಾನ್ಫಿಡೆನ್ಸ್ ಬಂತು. ಮತ್ತೆ ಪದ್ಮಾವತಿ ಅವರು ಕೂಡ ನನಗೆ ಯಾವಾಗ್ಲೂ ಇಲ್ಲ ಮೇಡಮ್, ನೀವು ಕಾಲೇಜಲ್ಲಿ ನೋಡ್ಕೊಳ್ಳಬೇಕು ಅಂತಂದ್ರೆ ಎಷ್ಟೊಂದು ಜನ ನೋಡಿರ್ತೀರಾ, ಅದರಿಂದ ನೀವು ನನ್ನ ಕ್ಯಾರೆಕ್ಟರ್ ಅಳವಡಿಸ್ಕೋಬಹುದು ಅಂತ ನನಗೆ ಹೇಳಿ ಕಾನ್ಫಿಡೆನ್ಸ್ ತುಂಬಿ ಬಹಳ ನನಗೆ ಅದೊಂದು ಥರದಲ್ಲಿ ಈಸಿ ಆಯ್ತು ಮಾಡ್ಲಿಕ್ಕೆ. ತುಂಬಾನೇ ಡಿಫ್ರೆನ್ಸ್ ಇದೆ. ಬಟ್ ಈ ಮಾಧ್ಯಮದಿಂದ ನಾವು ಬೇಕಾದಷ್ಟು ಜನಕ್ಕೆ ನಾವು ಒಳ್ಳೆ ಮೆಸೇಜ್ ಕೊಡ್ಬೋದು, ಮೀನಿಂಗ್ಫುಲ್ ಆಗಿ ನಮ್ಮ ಯಾವ್ದು ಒಂದು ಸಬ್ಜೆಕ್ಟ್ ರೀಚ್ ಆಗಬೇಕು ಅಂತಿರುತ್ತೆ, ಹೆಣ್ಣು ಮಕ್ಕಳಿಗೆ ಎಷ್ಟು ಇಂಪಾರ್ಟೆಂಟು ಅಂತ ಒಂದು ಟಾಪಿಕ್ ಇಟ್ಕೊಂಡು ಮತ್ತೆ ಈ ಸಿನಿಮಾ ಮೂಲಕದಿಂದ ಬಹಳ ಈಸಿಯಾಗಿ ತಲುಪಬಹುದು ಎಲ್ಲರ ಕಡೆಗೆ ಅಂತ ನಾನು ಡಿಸೈಡ್ ಮಾಡಿ ಇದನ್ನ ಮಾಡಿದ್ದು. ಸೂಲಗಿತ್ತಿ ಬಹಳಷ್ಟು ಮಾಡಿ ಅವರಿಗೆ ಒಂದು ನ್ಯಾಷನಲ್ ಅವಾರ್ಡ್ ಸಿಕ್ಕಿದೆ, ಪದ್ಮಶ್ರೀ ಸಿಕ್ಕಿದೆ. ನನಗೆ ಅವರು ಬಂದಾಗಲೇ ಬಹಳ ಅನ್ನಿಸ್ತು, ಅವರು ಎಷ್ಟು ಚೆನ್ನಾಗಿ ಎಲ್ಲ ಸೂಲಗಿತ್ತಿ ಕೆಲಸ ಮಾಡಿ ಹೆಣ್ಮಕ್ಳನ್ನೆಲ್ಲ ಇದು ಮಾಡಿದ್ದಾರೆ ಅಂತ. ಅದ್ರ ಪ್ರೇರಣೆ ಆಗಿತ್ತು. ಹೇಳಿದ್ದೆ ನಾನು, ಯಾವುದಾದ್ರೂ ಒಂದು ಒಳ್ಳೆ ಕತೆ ಮೀನಿಂಗ್ಫುಲ್ ಆಗಿದ್ರೆ ಹೆಣ್ಮಕ್ಳಿಗೆ ಪ್ರೊಟೆಕ್ಷನ್ ಇಂಥ ಸಿಗೋಂಥದ್ದು ಯಾವ್ದಾದ್ರು ಇದ್ರೆ ಹೇಳಿ ಅಂತ ಹೇಳಿದೆ ಪದ್ಮ ಹತ್ರ. ಅವ್ರು ನನಗೆ ಮುಂಚೆಯಿಂದ ಸ್ವಲ್ಪ ಫ್ರೆಂಡ್ಶಿಪ್ ಇತ್ತು. ಸೊ ಹಾಗಾಗಿ ಅವರು ಒಳ್ಳೆ ಕತೆ ಬಂದಾಗ ನನಗೆ ಥ್ರೂ ಭಾಮಾ ಹರೀಶ್ ಶೇರ್ ಮಾಡಿಕೊಂಡ್ರು, ಮೇಡಮ್ ಈ ಥರದ್ದೊಂದಿದೆ ಮಾಡಿ ಅಂತ ಅಂದ್ಬಿಟ್ಟು. ಹಾಗಾಗಿ ನನಗೆ ಈ ತಾಯವ್ವ ಸ್ಟೋರಿ ಬಹಳ ಇಷ್ಟ ಆಯ್ತು. ಯಾಕೆಂತಂದ್ರೆ ಇದರಲ್ಲಿ ಒಂದು ಕಂಪ್ಯಾಷನೇಟು ಅಷ್ಟೇ ಅಲ್ಲದೆ ಮತ್ತಷ್ಟೇ ಜೋರಾಗಿ ಗಡ್ಸಾಗಿ ಡೀಲ್ ಮಾಡೋ ಕೆಪಾಸಿಟಿ ಇರುತ್ತೆ ಆ ಒಂದು ಲೇಡಿನಲ್ಲಿ. ಆ ಕ್ಯಾರೆಕ್ಟರ್ ಮಾಡಿದ್ದಕ್ಕೆ ಭಾರಿ ಖುಷಿ ಆಯ್ತು ನನಗೆ. ವೇದಿಕೆ ಮೇಲೆ ಉಪಸ್ಥಿತಿರುವ ಹಿರಿಯ ನಟ, ಚಿತ್ರರಂಗದಲ್ಲಿ ಈಗಾಗಲೇ ಲಕ್ಷ್ಮೀನಾರಾಯಣ ಹೇಳಿದ್ರು, ದೊಡ್ಡ ಕೊಂಡಿ ಅಂತೇಳಿ ನಮ್ಮ ಶ್ರೀನಾಥ್ ಅಣ್ಣ ಇದ್ದಾರೆ, ಅನಂತ್ ನಾಗ್ ಅವರು ಇದ್ದಾರೆ. ನಿಜವಾಗ್ಲೂ ಅವರು ಈ ಒಂದು, ಆಮೇಲೆ ಜೊತೆಗೆ ನಮ್ಮ ಕಾಮಿನಾರಾಯಣ ಮೇಡಮ್ ಇದ್ದಾರೆ, ಲಾರಿ ಬೇಲು ಇದ್ದಾರೆ, ಲಕ್ಷ್ಮೀನಾರಾಯಣ, ಅನಂತ್ ಆರ್ಯನು, ಪದ್ಮಾವತಿ ಅವರು, ಹಾಗೆಲ್ಲ ಡಾಕ್ಟರ್ಸ್ ಎಲ್ಲ ಇದ್ದಾರೆ. ಭಾಳ ಖುಷಿ ಆಯಿತು ನಿಜವಾಗ್ಲೂ. ಈ ಒಂದು ಪಿಕ್ಚರು ಆ್ಯಕ್ಚುಲಿ ಸ್ಟಾರ್ಟ್ ಆಗಬೇಕಂತಲ್ಲ, ಆ್ಯಕ್ಚುಲಿ ಮೇಡಮ್ಮು ಗೀತಾಪ್ರಿಯ ಅವರು, ಹಾಗೆ ಗೀತಾಪ್ರಿಯ ಅಂತ ಫಸ್ಟ್ ಗೀತಾ ನಾಗ್ಪಾಲ್, ಗೀತಾಪ್ರಿಯ ಅಂತ ಹೆಸರಿಟ್ಟಿದ್ರು ನಾನಣ್ಣ ಅವ್ರಿಗೆ. ಸರಿ ಅವ್ರ ಹೆಸರು ಚೇಂಜ್ ಮಾಡ್ಬೇಕಂತೇಳಿ ಸರ್, ಹಾಗಾಗಿ ಗೀತಾಪ್ರಿಯ ಅಂತೇಳಿ ಇಟ್ಕೊಳ್ಳಿ ಅಂತೇಳಿ ಅವ್ರಿಗೆ ಇಟ್ಟಿದ್ದು. ಆಮೇಲೆ ಫಸ್ಟ್ ಆ್ಯಕ್ಚುಲಿ ಈ ಪಿಕ್ಚರ್ದು ಸಬ್ಜೆಕ್ಟ್ ಮಾಡಿಸಿದ್ದು ಪದ್ಮಾವತಿ ಅವರು. ಅದು ಮತ್ತೆ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಕೂಡ ಒಟ್ಟಿಗೆ ಸಬ್ಜೆಕ್ಟ್ ಮಾಡಿದ್ದು. ಅದು ಇಮಿಡಿಯೇಟ್ ಮೇಡಮ್ ಮಾಡಬೇಕಾಯ್ತು. ಸೊ ಹಂಗಾಗಿ ಈ ಸಬ್ಜೆಕ್ಟು ಅವ್ರು ಕೊಟ್ಟು, ಮೇಡಮ್ ಗೀತಾಪ್ರಿಯ ನೀವು ಈ ಸಬ್ಜೆಕ್ಟ್ ಚೆನ್ನಾಗಿದೆ, ನೀವು ಆ್ಯಕ್ಟ್ ಮಾಡಿ ಅಂತೇಳಿ, ಆ್ಯಪ್ಟ್ ಆಗಿದೆ ಅಂತೇಳಿ ಪದ್ಮಾವತಿ ಕೂಡ ನಮ್ಮ ಗೀತಾಪ್ರಿಯ ಅವ್ರಿಗೆ ಹೇಳಿದರು. ಭಾಳ ಸ್ಟೋರಿ ಸ್ಕ್ರೀನ್ ಪ್ಲೇ ಎಲ್ಲ ಹೇಳಿಸಿ ಭಾಳ ಖುಷಿ ಆಯಿತು. ಸೊ ಹಂಗಾಗಿ ಪಾತ್ರದಲ್ಲಿ ಭಾಳ ಇನ್ವಾಲ್ವ್ ಆಗಿ ಆ್ಯಕ್ಟ್ ಮಾಡಿದರು. ಬಟ್ ನನಗೂ ಅವರಿಗೆ ಭಾಷೆಯಲ್ಲಿ ಸಮಸ್ಯೆ ಆಗುತ್ತೆ ಅಂತೇಳಿ ಅಂದ್ಕೊಂಡೆ ನಾನು ಫಸ್ಟು ಅಂದ್ಕೊಂಡಾಗ. ಆಮೇಲೆ ಅದಕ್ಕೆ ಮುಂಚೆ ಸಾಂಗ್ ಶೂಟಿಂಗ್ ಸ್ಟಾರ್ಟ್ ಆಗಿ ಮುಂಚೆ ಸಾಂಗ್ ರೆಕಾರ್ಡಿಂಗ್ ಮಾಡಿದಾಗ ಅನಂತಾರ್ಯ ನಾವು ಮಾತಾಡ್ಕೊಂಡು ಆಡ್ತಾರ ನಿಜವಾಗ್ಲು ಅಂತ. ನಿಜವಾಗ್ಲು ಅವರು ಆ್ಯಕ್ಚುಲಿ ಮುಂಚೆನೇ ಲಿರಿಕ್ಸು ಮತ್ತು ಇದೆಲ್ಲ ಟ್ಯೂನ್ ಎಲ್ಲ ಕಳ್ಸಿಕೊಟ್ಟಿದ್ರು ಅನಂತಾರ್ಯನವರು. ಎಷ್ಟು ಚೆನ್ನಾಗಿ ಆಡಿದ್ರು ಅಂದರೆ ಎರಡೆರಡು ಟೇಕ್ಗೆ ಓಕೆ ಮಾಡಿದ್ರು. ಭಾಳ ಖುಷಿ ಆಯಿತು. ನನಗೂ ಒಂದು 50% ಬಂತು. ಆಮೇಲೆ ಆ್ಯಕ್ಟಿಂಗ್ ವೈಸ್ ಅಷ್ಟೇ
ಪ್ರತಿಯೊಂದು ಸೀನಣ್ಣ ಇದರಲ್ಲಿ ಆಮೇಲೆ ಯಾವಾಗಲೂ ತಮಾಷೆ ಮಾಡೋನು, ಬರೀ ನಗ್ತಾನೆ ಇರೋರು ಸೆಟ್ಟಲ್ಲಿ. ನಾನು ಮುಂದೆ ಕುಂತ್ಕೊಂಡಾಗ ಅವಾಗ ಕಮ್ಮಿ ಮಾಡೋರು, ಆಮೇಲೆ ನಾ ಇದ್ದಾಗ ಸೀರಿಯಸ್ ಆಗಿ ಆಕ್ಟ್ ಮಾಡೋರು, ಇಲ್ಲಾಂದ್ರೆ ಇಡೀ ಸೆಟ್ಟೇ ನಗಿಸ್ಕೊಂಡಿರೋರು. ಬಟ್ ನಿಜವಾಗ್ಲೂ ಔಟ್ಪುಟ್ ನೋಡಿದಾಗ ಭಾಳ ತುಂಬ ಚೆನ್ನಾಗಿ ಬಂತು. ಆಮೇಲೆ ಎಸ್ಪೆಷಲಿ ಇವತ್ತು ಕೇಂದ್ರ ಬಿಂದು ಇದಕ್ಕೆ ಅನಂತಾರಿ ಅನ್ನೋರು ಇದ್ದಾರೆ, ತುಂಬ ಚೆನ್ನಾಗಿ ರೆಕಾರ್ಡಿಂಗ್ ಮಾಡಿದ್ದಾರೆ, ಸಾಂಗ್ ಮಾಡಿದ್ದಾರೆ. ಇಡೀ ಟೀಮ್ ಒಂದು ಶ್ರಮ ಎದ್ದುಗಾಳುತ್ತೆ. ಒಳ್ಳೇದಾಗಲಿ ಮೇಡಮ್. ಮೇಡಮ್ ಅವರು ತುಂಬ ಪ್ರಮುಖವಾದ ಪಾತ್ರನ ಮಾಡಿದ್ದಾರೆ. ಈ ಸಬ್ಜೆಕ್ಟ್ ರೆಡಿ ಆದಾಗಲೇ ನಂಗೆ ಫಸ್ಟ್ ಥಾಟ್ ಬಂದಿದ್ದು ಗೀತಾ ಮೇಡಮ್ ಅವರೇ. ಅವರು ಈ ಸಿನಿಮಾ ಅವ್ರಿಗೆ ಹೇಳಿದೆ, ಇದಕ್ಕೆ ನೀವು ತುಂಬ ಚೆನ್ನಾಗಿ ಸೂಟ್ ಆಗ್ತೀರಾ, ನೀವು ಮಾಡಲೇಬೇಕು ಅಂತ. ಸೊ ಅಷ್ಟೇ ಚಾಲೆಂಜಿಂಗಾಗಿ ತೊಗೊಂಡು ಮಾಡಿದ್ದಾರೆ. ಮತ್ತು ಅದು ಸಾಂಗ್ಸು ಕೂಡ ಅವರೇ ಹಾಡಿ ಮತ್ತು ಹಾಡಿದ್ದಾರೆ. ಸೊ ಮೇಡಮ್ಗೆ ಆಲ್ ದ ಬೆಸ್ಟ್. ಮತ್ತು ಈ ವೇದಿಕೆ ಹಂಚ್ಕೊಂಡ್ರೆ ಎಲ್ಲರೂ ಶ್ರೀನಾಥ್ ಸರ್ಗೆ, ಕಾಮಿನಿ ಮೇಡಮ್ಗೆ, ಮತ್ತು ಲಹರಿವೇಲು ಸರ್ ಮತ್ತು ಅನಂತ ಆರ್ಯನ್ ಸರ್ ಎಲ್ಲರಿಗೂ ನಾನು ಹೃದಯದ ಅಭಿನಂದನೆ ತಿಳಿಸ್ತೀನಿ.